ಎಜುಕೇಷನ್ ಡಿಪಾರ್ಟ್ಮೆಂಟಿಂದ ಒಂದು ಸರ್ಕ್ಯುಲರ್ ಬಂದಿರುವಂಥದ್ದು ನೋಡಿ 31ನೇ ತಾರೀಕಲ್ಲಿ, ಅಂದರೆ ನಿನ್ನೆ ಅಷ್ಟೇ ಬಂದಿರತಕ್ಕಂಥ ಒಂದು ಜ್ಞಾಪನ ಪತ್ರ ಇದು. ಸೊ ಯಾವುದಕ್ಕೆ ಸಂಬಂಧಪಟ್ಟ ಹಾಗೆ ಸಬ್ಜೆಕ್ಟ್ ನೋಡೋಣ ಈಗ. 2025-26ನೇ ಸಾಲಿನ ಶಿಕ್ಷಕರ ಸಾಮಾನ್ಯ ವರ್ಗಾವಣೆ ಸಂಬಂಧ ಪೂರ್ವಭಾವಿ ಚಟುವಟಿಕೆಗಳ ಭಾಗವಾಗಿ ಡಿಸೆಂಬರ್ 2025ರ ಅಂತ್ಯಕ್ಕೆ ಶಿಕ್ಷಕರ ಅಂತಿಮ ವೇಟೇಜ್ ಅಂಕಗಳನ್ನು ತಂತ್ರಾಂಶದಲ್ಲಿ ಪ್ರಕಟಿಸಿರುವ ಬಗ್ಗೆ ಅಂತ. ಅಂದರೆ ಈಗಾಗಲೇ ಅದನ್ನು ಅಪ್ಡೇಟ್ ಮಾಡಿದ್ದಾರೆ ಅಂತ ಸಾಫ್ಟ್ವೇರ್ನಲ್ಲಿ. ಅಂದರೆ 2025ರ ಎಂಡಿಗೆ ಸೊ ಆ ಶಿಕ್ಷಕರ ಒಂದು ಫೈನಲ್ ವೇಟೇಜ್ ಮಾರ್ಕ್ಸ್ ಅಂತ ಇರುತ್ತೆ, ಅವುಗಳನ್ನು ಸಾಫ್ಟ್ವೇರಲ್ಲಿ ನಾವು ಪ್ರಕಟ ಮಾಡಿದ್ದೀವಿ ಅಂತ. ನೋಡೋಣ ಇದಕ್ಕೆ ಮುಂದುವರೆದಂತೆ ಏನೇನು ಹೇಳಿದ್ದಾರೆ ಅಂತ ಅಂದ್ಬಿಟ್ಟು. ನೋಡಿ ಇಲ್ಲಿದೆ, ಇಲ್ಲಿ ಮೇಲ್ಕಂಡ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಉಲ್ಲೇಖ 1 ಮತ್ತು 2ರ ಅನ್ವಯ 2025-26ನೇ ಸಾಲಿನ ಶಿಕ್ಷಕರ ಸಾಮಾನ್ಯ ವರ್ಗಾವಣೆ ಸಂಬಂಧ ಜನರಲ್ ಟ್ರಾನ್ಸ್ಫರ್ ರಿಲೇಟೆಡ್ ಇದು. ಶಾಲಾ ಶಿಕ್ಷಣ ಇಲಾಖೆಯಲ್ಲಿ ಸೊ ಯಾರೆಲ್ಲ ಕರ್ತವ್ಯವನ್ನು ನಿರ್ವಹಿಸುತ್ತಾ ಇದ್ದರೂ ಆ ಒಂದು ಎಲ್ಲ ಸರ್ಕಾರಿ ಪ್ರಾಥಮಿಕ ಮತ್ತು ಪ್ರೌಢಶಾಲಾ ಸಹ ಶಿಕ್ಷಕರ ಮತ್ತು ಮುಖ್ಯ ಶಿಕ್ಷಕರುಗಳ ಡಿಸೆಂಬರ್ 2025 ತಿಂಗಳ ಅಂತ್ಯದವರೆಗೂ ನವೀಕರಿಸಿದ ಶಿಕ್ಷಕರ ಸೇವಾ ವಿವರದ ಆಧಾರದ ಮೇಲೆ ಗಣನೆಗೆ ತೆಗೆದುಕೊಂಡು ಕರಡು ವೇಟೇಜ್ ಅಂಕಗಳನ್ನು EEDS ತಂತ್ರಾಂಶದಲ್ಲಿ ಶಿಕ್ಷಕರ ಲಾಗಿನ್ನಲ್ಲಿ ಹಾಗೂ ಇಲಾಖಾ ವೆಬ್ಸೈಟ್ನಲ್ಲಿ ಉಲ್ಲೇಖ 4ರಲ್ಲಿ ಪ್ರಕಟವಾಗಿರುತ್ತದೆ ಅಥವಾ ಪ್ರಕಟಿಸಲಾಗಿರುತ್ತದೆ. ಸೊ ಅಲ್ಲಿ ಅವರು ನೋಡ್ಕೊಳ್ಬೋದು. ಉಲ್ಲೇಖ 3 ಈ ಕಚೇರಿಯ ಸುತ್ತೋಲೆಯಲ್ಲಿ ಸೇವಾ ಮಾಹಿತಿಯ ಇಂದೀಕರಣಕ್ಕಾಗಿ ದಿನಾಂಕ 30/1/2026ವರೆಗೆ ಕಾಲಾವಕಾಶವನ್ನು ನೀಡಲಾಗಿತ್ತು ಅಂತ. ಅಂದರೆ ಜನವರಿ 8 ತನಕ ಅವಕಾಶವನ್ನು ಮಾಡಲಾಗಿತ್ತು. ಉಲ್ಲೇಖ 4ರಲ್ಲಿ ದಿನಾಂಕ 27/2/2026ವರೆಗೆ ವಿಸ್ತರಿಸಿ ಕಾಲಾವಕಾಶವನ್ನು ನೀಡಲಾಗಿತ್ತು. ಇವನು ಉಲ್ಲೇಖ 4ರಲ್ಲೂ ಕೂಡ ಅದನ್ನು ಮತ್ತೆ ಎಕ್ಸ್ಟೆಂಡ್ ಮಾಡ್ತಾರೆ, ಅದನ್ನು ಫೆಬ್ರವರಿ 27ನೇ ತಾರೀಕು ತನಕ. ಸೊ ಮುಂದುವರೆದು ವರ್ಗಾವಣೆ ಪೂರ್ವದಲ್ಲಿ ವಿವಿಧ ಕಾರ್ಯಗಳು ನಿರ್ವಹಿಸಬೇಕಾಗಿರುವುದರಿಂದ ಮತ್ತು ಈಗಾಗಲೇ EEDSನಲ್ಲಿ ಮಾಹಿತಿ ಇಂದೀಕರಣಕ್ಕಾಗಿ ಸಾಕಷ್ಟು ಕಾಲಾವಕಾಶಗಳನ್ನು ನೀಡಿರುವುದರಿಂದ ಸೊ ಇನ್ನು ಮುಂದೆ EEDSನಲ್ಲಿ ಇಂದೀಕರಣ, ತಿದ್ದುಪಡಿ, ಬದಲಾವಣೆಯನ್ನು ವರ್ಗಾವಣೆಗೆ ಪರಿಗಣಿಸಲಾಗುವುದಿಲ್ಲ. ಆಲ್ಮೋಸ್ಟ್ ಅವರು ಈಗಾಗಲೇ 1-2 ಸಲ ಎಕ್ಸ್ಟೆಂಡ್ ಮಾಡಿದ್ದಾರೆ ಎಲ್ಲವನ್ನು ಚೇಂಜಸ್ ಮಾಡಲಿಕ್ಕೆ ಅಥವಾ ಏನಾದರೂ ತಿದ್ದುಪಡಿ ಇದ್ದರೆ ಮಾಡ್ಕೊಳ್ಳಿಕ್ಕೆ ಅಂತ ಅಂದ್ಬಿಟ್ಟು. ಇದು ಫೈನಲಿ ಮತ್ತೆ ಅದನ್ನು ಮತ್ತೊಂದು ಸಲ ಯಾವುದೇ ಕಾರಣಕ್ಕೂ ಬದಲಾವಣೆಯನ್ನು ನಾವು ವರ್ಗಾವಣೆಗೆ ಕನ್ಸಿಡರ್ ಮಾಡಲ್ಲ ಅಂತ ಹೇಳಿದ್ದಾರೆ. ಸೊ ಅಂತಿಮವಾಗಿ ಪ್ರಕಟಿಸಲ್ಪಟ್ಟ ಸೇವಾ ಅಂಕಗಳನ್ನೇ ಪ್ರಸಕ್ತ ಸಾಲಿನಲ್ಲಿ ನಡೆಯುವ ವರ್ಗಾವಣೆಯ ಎಲ್ಲ ಪ್ರಕ್ರಿಯೆಗಾಗಿ ಪರಿಗಣಿಸಲಾಗುವುದು ಹಾಗೂ ಶಾಲಾ ಶಿಕ್ಷಣ ಇಲಾಖೆಯಲ್ಲಿ ಕರ್ತವ್ಯ ನಿರ್ವಹಿಸುತ್ತಿರುವ ಸರ್ಕಾರಿ ಪ್ರಾಥಮಿಕ ಪ್ರೌಢಶಾಲಾ ಸಹ ಶಿಕ್ಷಕರ ಮತ್ತು ದೈಹಿಕ ಶಿಕ್ಷಣ ಶಿಕ್ಷಕರು, ವಿಶೇಷ ಶಿಕ್ಷಕರು ಹಾಗೂ ತತ್ಸಮಾನ ವೃಂದದ ಶಿಕ್ಷಕರು ಮತ್ತು ಮುಖ್ಯ ಶಿಕ್ಷಕರು, ತತ್ಸಮಾನ ವೃಂದದ ಶಿಕ್ಷಕರುಗಳ ಇಂದೀಕರಿಸಲ್ಪಟ್ಟ ಅಂತಿಮ ಸೇವಾ ಅಂಕಗಳನ್ನು EEDS ತಂತ್ರಾಂಶದಲ್ಲಿನ ಶಿಕ್ಷಕರ ಲಾಗಿನ್, ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಉಪನಿರ್ದೇಶಕರ ಲಾಗಿನ್ ಹಾಗೂ ಇಲಾಖಾ ವೆಬ್ಸೈಟ್ನಲ್ಲಿ ಪ್ರಕಟಿಸಲಾಗಿದೆ ಅಂತ ಹೇಳಿದ್ದಾರೆ. ಸದರಿ ಮಾಹಿತಿಯನ್ನು ಪರಿಶೀಲಿಸಿಕೊಳ್ಳಲು ಹಾಗೂ ಎಲ್ಲ ಶಿಕ್ಷಕರಿಗೆ ತಲುಪಿಸಲು ಕ್ರಮವಹಿಸುವಂತೆ ಇಲಾಖೆಯ ಎಲ್ಲ ಕಚೇರಿಯ ಮುಖ್ಯಸ್ಥರಿಗೆ ತಿಳಿಸಲಾಗಿದೆ. ಸೊ ಈಗ ನೀವು ಅಲ್ಲಿ ಏನು ಪ್ರಕಟ ಆಗಿದೆ ತಂತ್ರಾಂಶದಲ್ಲಿ ಅಲ್ಲಿ ನೀವು ಅದನ್ನು ನೋಡ್ಕೊಳ್ಬೋದು. ಸೊ ಮತ್ತೆ ಚೇಂಜಸ್ ಮಾಡಲಿಕ್ಕೆ ಅವಕಾಶ ಇಲ್ಲಿ ಕೊಡಲ್ಲ, ಯಾವುದನ್ನು ಬದಲಾವಣೆಗೆ ನಾವು ಪರಿಗಣಿಸಲ್ಲ ಅಂತ ಕ್ಲಿಯರ್ ಕಟ್ ಆಗಿ ಈ ಒಂದು ಜ್ಞಾಪನ ಪತ್ರದಲ್ಲಿ ಸೊ ಹೇಳಿದ್ದಾರೆ. ಇದು ಈ ಸಾಮಾನ್ಯ ವರ್ಗಾವಣೆಗೆ, ಶಿಕ್ಷಕರ ಸಾಮಾನ್ಯ ವರ್ಗಾವಣೆಗೆ ಸಂಬಂಧಪಟ್ಟಂಥ ಒಂದು ಜ್ಞಾಪನ ಪತ್ರ ಇಲ್ಲಿ ಬಿಡುಗಡೆ ಆಗಿರುವಂಥದ್ದು. ಸೊ ಹಾಗಾಗಿ ಅವರ ಒಂದು ಏನು ಈ ವರ್ಗಾವಣೆಗೆ ಸಂಬಂಧಪಟ್ಟ ಹಾಗೆ ಪೂರ್ವಭಾವಿ ಚಟುವಟಿಕೆಗಳ ಭಾಗವಾಗಿ ಡಿಸೆಂಬರ್ 2025ರ ಎಂಡಿಗೆ ಸೊ ಅವರ ಅಂದರೆ ಟೀಚರ್ಸ್ನ ಅಂತಿಮ ವೇಟೇಜ್ ಅಂಕಗಳನ್ನು ಸಾಫ್ಟ್ವೇರ್ನಲ್ಲಿ ಅವರೇನು ಅಪ್ಡೇಟ್ ಮಾಡಿದ್ರೆ ಅಥವಾ ಪ್ರಕಟ ಮಾಡಿದರೆ ಅದಕ್ಕೆ ಸಂಬಂಧಪಟ್ಟಿದ್ದು. ಸೊ ನೀವು ಒಂದು ಸಲ ಚೆಕ್ ಮಾಡ್ಬೋದು, ಅಲ್ಲಿ ಚೆಕ್ ಮಾಡ್ಕೊಂಡು ಅದನ್ನು ಪರಿಶೀಲಿಸ್ಕೊಳ್ಳಿಕ್ಕೆ ಅವಕಾಶ ಇದೆ. ಸೊ ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ.